उत्तर पूर्व स्नातक परिषद के लिए अनिमेश महारुद्रप्पा अनंदावाड़े भालकी के वकील ने अपना नामांकन आजाद उम्मीदवार के रूप में दाखिल किया है। उन्होंने कहा कि जो भी आज तक चुनाव में जीतकर एमएलसी बने वह अपने मतदाताओं के लिए कोई खास प्रयास नहीं किया है। उन्होंने मीडिया से बात करते हुए अपने विचार व्यक्त किए। कैमरामैन पपुराज का कवरेज। ನಾನು ಅನಿಮೇಶ್ ಮಾರುದ್ರಪ್ಪ ಆನಂದವಾಡಿ ವಕೀಲರು ಭಾಲ್ಕಿ. ನಾನು ಭಾಲ್ಕಿಯಲ್ಲಿ ಸುಮಾರು 23 ವರ್ಷಗಳಿಂದ ಏನದಂತಂದ್ರೆ ವಕೀಲ ವೃತ್ತಿಯನ್ನು ಏನಂತಂದ್ರೆ ಮಾಡ್ಕೊತಾ ಬಂದಿರ್ತೀನಿ ಮತ್ತು ಜನಸಾಮಾನ್ಯರಿಗೆಲ್ಲ ಏನಂತ ನ್ಯಾಯ ದೊರಕಿಸ್ಕೊಡ್ತಾ ಬರ್ತಾಯಿದ್ದೀನಿ. ಇವಾಗಲೂ ಕೂಡ ಏನದಂತ ನಾನು ಜನಸಾಮಾನ್ಯರಿಗೆ ಏನದಂತಂದ್ರೆ ಫ್ರೀ ಲೀಗಲ್ ಏಡ್ ಸರ್ವಿಸ್ ಉಚಿತ ಕಾನೂನು ನೆರವು ಸಲಹೆ ಏನಂತಂದ್ರೆ ನೀಡ್ತಾ ಇದ್ದೀನಿ. ಇವಾಗ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಏನದಂತಂದ್ರೆ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಏನದಂತಂದ್ರೆ ಸ್ವತಂತ್ರ ಅಭ್ಯರ್ಥಿಗೆ ಏನದಂತಂದ್ರೆ ಚುನಾವಣೆ ವಿಧಾನ ಪರಿಷತ್ನ ಚುನಾವಣೆಗೆ ಕಣಕ್ಕಿಳಿದಿರ್ತೇನೆ. ಈ ಒಂದು ಚುನಾವಣೆಗೆ ಕಣಕ್ಕಿಳುವ ಮೂಲ ಉದ್ದೇಶ ಅಂತಂದ್ರೆ ಪದವೀಧರರ ಕ್ಷೇತ್ರದಿಂದ ಏನದಂತಂದ್ರೆ ಯಾರು ಎಲ್ಲಿ ಗೆದ್ದು ಹೋಗ್ತಾರೆ ಯಾವಾಗಲೂ ಈ ಪದವೀಧರ ಕ್ಷೇತ್ರ ಅಂತಂಬದೇ ಭಾಳಷ್ಟು ಜನರಿಗೆ ಏನಂತ ಗೊತ್ತಿಲ್ಲೇನೋ ಅಂತ ನನಗೆ ಅನ್ನಿಸ್ತದೆ. ಯಾರು ಅವ್ರು ಗೆದ್ದು ಹೋಗ್ತಾರೋ ಅವ್ರು ಆ ಕಡೆ ಹೋಗ್ತಾರೆ. ಈ ಪದವೀಧರದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಇಲ್ಲಿವರೆಗೆ ಯಾರೂ ಎಲ್ಲಿ ಧ್ವನಿ ಎತ್ತಿಲ್ಲ. ಮತ್ತು ಭಾಳಷ್ಟು ಜನ ಪದವೀಧರ ಏನಂತ ನಿರುದ್ಯೋಗಿಗಳಿಗೆ ಆಗಿದ್ದಾರೆ. ನಾವು ಈ ವೋಟರ್ ಲಿಸ್ಟ್ ಅದನ್ನೆಲ್ಲ ಭಾಳಷ್ಟು ಚೆಕ್ ಮಾಡಿದ್ದಾರೆ. ನಿರುದ್ಯೋಗಿಗಳ ಸಂಖ್ಯೆನೇ ಎಷ್ಟದ. ಈ ನಿರುದ್ಯೋಗಿಗಳ ಬಗ್ಗೆ ಏನದಂತಂದ್ರೆ ಯಾರೂ ವಿಧಾನಸಭೆಯಲ್ಲಾಗಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಇಲ್ಲಿವರೆಗೆ ಏನಂತ ಧ್ವನಿ ಎತ್ತಲಿಲ್ಲ. ಮತ್ತು ಅವರು ಈಗ ಒಬ್ಬರು ಪದವೀಧರರಾಗಿ ಏನಂತ ಅವ್ರು ಯಾವ ರೀತಿ ಜೀವನ ಸಾಗಿಸ್ತಾ ಇದ್ದಾರೆ, ಅವ್ರ ಕಷ್ಟ ಕಾರ್ಪಣ್ಯಗಳೇನಂತ ಅವರಿಗೆ ಗೊತ್ತದ. ಆದರೆ ಅದು ಇಲ್ಲಿವರೆಗೆ ಏನಂತ ಹೊರಗೆ ಬರಲಿಲ್ಲ. ಅವ್ರಿಗೆ ಯಾರು ಮುಂದೆ ಹೇಳ್ಕೊಳಕ್ಕೂ ರೆಡಿ ಇಲ್ಲ. ಮತ್ತು ಈ ಗೆದ್ದೋದಂಥ ಚುನಾಯಿತ ಅಭ್ಯರ್ಥಿಗಳು ಕೂಡ ಏನಂತ ಅದ್ರ ಬಗ್ಗೆ ಇಲ್ಲಿವರೆಗೆ ಯಾರೂ ಚಿಂತನೆ ಮಾಡ್ತಾಯಿಲ್ಲ. ನಾನು ಅವ್ರ ಬಗ್ಗೆ ಏನಂತಂದ್ರೆ ಕಷ್ಟ ಜನಸಾಮಾನ್ಯರಿಗಂತೂ ನಾವು ನ್ಯಾಯ ನೀಡ್ತಾನೆ ಬರ್ತಾಯಿದ್ದೀವಿ. ಈಗ ಏನದಂತ ನನಗೆ ಇದರಲ್ಲಿ ಏನಂತಂದರೆ ಒಂದು ಅವಕಾಶ ಮಾಡಿಕೊಟ್ರೆ ಈ ನಿರುದ್ಯೋಗಿ ಪದವೀಧರರ ಬಗ್ಗೆ ಮತ್ತು ಈ ಶಿಕ್ಷಕರ ಬಗ್ಗೆ, ಈ ಅತಿಥಿ ಶಿಕ್ಷಕರ ಬಗ್ಗೆ ಸಮಸ್ಯೆ ಎದುರ್ತಕ್ಕಂಥದ್ದು, ಈ ವಕೀಲರ ಸಮಸ್ಯೆಗಳ ಬಗ್ಗೆ, ಇನ್ನಿತರ ಎಲ್ಲ ಜನಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಏನಂತ ನಾನು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡರಲ್ಲಿ ಏನಂತ ಧ್ವನಿ ಎತ್ತಲಾಗ ನನಗೆ ಅವಕಾಶ ಮಾಡಿಕೊಟ್ರೆ ಏನಂತ ನಾವು ಅವರಿಗೆ ಏನಾದ ಹೋರಾಟ ಮಾಡಿ ನ್ಯಾಯ ಒದಗಿಸ್ಕೊಡ್ಬೋದು ಎಂಬ ಉದ್ದೇಶದಿಂದ ಏನಂತಂದ್ರೆ ನಾವೊಂದು ಈ ಚುನಾವಣೆ ಕಣದಲ್ಲಿ ಇಳಿದೀನಿ. ಮತ್ತು ಇದಕ್ಕೇನದ ನಾ ಚುನಾವಣೆ ಕಣಕ್ಕೆ ಇಳಿಲಿಕ್ಕೆ ಏನಂತ ನಮ್ಮ ಎಲ್ಲ ವಕೀಲ ವೃತ್ತಿಯಿಂದ ಮತ್ತು ಎಲ್ಲ ಪದವೀಧರ ಅಭ್ಯರ್ಥಿಗಳಿಂದ ಅಂತ ನನಗೆ ಸಹಮತ ಇದ್ದ ಸಲುವಾಗಿ ಏನಂದ್ರೆ ನಾ ಈ ಚುನಾವಣೆ ಇಳಿದೀನಿ. ಮತ್ತು ಈ ಪದವೀಧರ ಮತದಾರರು ಎಲ್ಲರೂ ನನಗೆ ಸಹಾಯ ಸರ್ಕಾರ ನೀಡಿ ನನಗೆ ಆಶೀರ್ವಾದ ನೀಡ್ತಾರೆ ಎಂಬುದೇನಂತ ನಾನು ಅವ್ರ ಬಳಿ ನಂಬಿಕೆ ಇಟ್ಟಿರ್ತೀನಿ.